ಮೇಲೆ ರಾಮಾಯಣದಲ್ಲಿ ಬರತಕ್ಕಂತಹ ಒಂದು ಸುಂದರವಾದ ಚಿಕ್ಕ ಪ್ರಸಂಗ. ರಾಮದೇವರು ತಂದೆ ತಾಯಿಗಳ ಮಾತನ್ನು ಕೇಳಿ ವನಕ್ಕೆ ತೆರಳಿದರು. ವನಕ್ಕೆ ತೆರಳಿದ ಕೆಲವೇ ದಿವಸದಲ್ಲಿ ಒಂದು ದೈತ್ಯನ ನಿರಾಕರಣೆ, ಕುರಂಗ ಎಂಬ ದೈತ್ಯನ ನಿರಾಕರಣೆಯನ್ನು ರಾಮದೇವರು ಮಾಡಿದಂತಹ ಒಂದು ಚಿಕ್ಕ ಘಟ್ಟ. ಅದರ ಕುರಿತಾಗಿ ಸ್ವಲ್ಪ ಕಾಲ ಉಪನ್ಯಾಸ ಮಾಡಬೇಕು ಅಂತ ಕೇಳಿಕೊಳ್ತೀನಿ. ರಾಮಚಂದ್ರ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಇತ್ತಂ ವಿಶ್ವೇಶ್ವರೇಸ್ಮಿನ್ ಅಖಿಲ ಜಗದವ ಸ್ಥಾಪ್ಯ ಸೀತಾ ಸಹಾಯಿ ಭೂಮಿಷ್ಠೆ ಸರ್ವಲೋಕಾ ತುತುಷುರನುದಿನಂ ವೃದ್ಧಭಕ್ತ್ಯ ನಿತಾಂತಂ. ಎಲ್ಲ ಜನರು ಕೂಡ ಆ ರಾಮಚಂದ್ರ ದೇವರಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡ್ತಾ ಇದ್ರು. ಈ ಭಕ್ತಿಯ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಶ್ರೀಮದ್ ಭಾಗವತದಲ್ಲಿ, ಶ್ರೀಮನ್ಯಾಯ ಸುಧಾದಲ್ಲಿ ಅನೇಕ ಕಡೆಗೂ ಆ ಭಕ್ತಿಯ ಬಗ್ಗೆ ಹೇಳಿದ್ದಾರೆ. ಈ ಭಕ್ತಿ ಅಂದರೆ ಏನು ಅಂತಂದರೆ, ತಂದೆಗೂ ಮತ್ತು ಮಗನಿಗೂ ಇರುವಂತಹ ಸಂಬಂಧ, ಪಿತೃಪುತ್ರ ಭಾವ ಅಂತ ಅನ್ನೋದು ಹೇಗೆ ಸಂಬಂಧ ಆಗುತ್ತೋ ಹಾಗೆ ಆ ಭಗವಂತನಿಗೂ ಹಾಗೂ ಅವನ ಸೇವಕರಾದಂತಹ ನಮಗೆ ಇರುವಂತಹ ಸಂಬಂಧವೇ ಇದು ಭಕ್ತಿ. ಆ ಭಕ್ತಿಯ ಬಗ್ಗೆ ಸೂತ್ರಕಾರರು ಕೂಡ ಅನುಬಂಧ ಅನೇಕ ಸೂತ್ರಗಳಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿ ಹೇಳ್ತಾರೆ, ನಾವು ಆ ಭಗವಂತನ ಭಕ್ತರಾಗಿದ್ದೇವೋ ಇಲ್ಲೋ ಅಂತ ಹೇಗೆ ತಿಳ್ಕೊಳ್ಳೋದು, ನಮಗೆ ಮೋಕ್ಷ ಸಿಗುತ್ತದೆ ಅಂತನ್ನೋದು ಸಿಗುತ್ತದೋ ಇಲ್ಲೋ, ನಾವು ಆ ಮೋಕ್ಷವನ್ನು ಪಡೆಯುವಂತಹ ಮೋಕ್ಷಕ್ಕೆ ಯಾರ್ಯಾರು ಹೋಗ್ತಾರೋ ಆ ಸಜ್ಜನರ ಗುಂಪಲ್ಲಿ ನಾವು ಸೇರ್ತೀವೋ ಇಲ್ಲೋ ಅಂತ ಹೇಗೆ ತಿಳಿದುಕೊಳ್ಳೋದು ಅಂತಂದರೆ ಅದಕ್ಕೆ ಹೇಳ್ತಾರೆ, ವಿಷಯೇಶು ಚ ಸಂಸರ್ಗ ಶಾಶ್ವತಸ್ಯ ಚ ಸಂಶಯ ಮನಸಾ ಚ ಅನ್ಯದಾಕಾಂಕ್ಷ ಪರಂ ನ ಪ್ರತಿಪದ್ಯತೆ. ಪರಂ ಅಂದರೆ ಸಾಕ್ಷಾತ್ ಭಗವಂತ. ಆ ಭಗವಂತನನ್ನ ಯಾರು ಹೊಂದೋದಿಲ್ಲ ಅಂತಂದ್ರೆ, ಯಾರು ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಎಲ್ಲ ಗ್ರಂಥಗಳಲ್ಲಿ ಹೇಳ್ತಾರೆ. ಆದರೆ ನಮಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಹೇಗೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಭಾಗವತದಲ್ಲಿ ಒಂದು ಸುಂದರ ಪ್ರಸಂಗ ಏನು ಅಂತಂದ್ರೆ, ವರಾಹದೇವರ ಸ್ತೋತ್ರವನ್ನು ಮಾಡುವಾಗ ವರಾಹದೇವರ ಮೈಮೇಲೆ ಇರುವಂತಹ ರೋಮಗಳಿತ್ತು. ಆ ರೋಮಗಳು ಹೇಗಿತ್ತು ಅಂತಂದ್ರೆ ಅದನ್ನು ವರ್ಣನೆ ಮಾಡ್ತಾರೆ. ಎಲ್ ರೋಮಗಂತೆ ಶ್ರೀಲು ಹೃದಯ ಅಸ್ಮಿ ನಮ ಕಾರಣ ಸುಖರಾಯತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ರೋಮವನ್ನು ತೆಗೆದರೆ ಅನೇಕ ಸಮುದ್ರಗಳ ನೀರನ್ನ ತೆಗೆದಾಗ ಎಷ್ಟು ಗರ್ಭ ಸ್ಥಳ ಉಳಿಯುತ್ತದೋ ಅಷ್ಟು ಸ್ಥಳಗಳೆಲ್ಲ, ಅಷ್ಟೆಲ್ಲ ಸ್ಥಳ ತೆಗೆದಾಗ ಎಷ್ಟು ಇದು ಆಗಬೇಕು, ಅಷ್ಟು ಆದರೆ ಸಮುದ್ರದ ನೀರನ್ನೆಲ್ಲ ತೆಗೆದಾಗ ಆ ಸ್ಥಳ ಎಷ್ಟಿರಬೇಕು ಅಷ್ಟು ವ್ಯಾಪ್ತವಾಗಿ ಆ ವರಾಹದೇವರ ರೋಮಗಳನ್ನು ತೆಗೆದಾಗ ಅಷ್ಟು ಸ್ಥಳ ಇತ್ತು ಅಂತ ಹೇಳ್ತಾರೆ. ಹಾಗೆ ವ್ಯಾಪ್ತರಾದಂತಹ ಆ ವರಾಹದೇವರ ಸ್ತೋತ್ರವನ್ನು ಮಾಡುವಾಗ ಭಗವಂತ ಅಷ್ಟು ವ್ಯಾಪ್ತನಾಗಿದ್ದಾನೆ. ವಿಷಯದಲ್ಲಿ ಸಂಸರ್ಗವನ್ನ ವಿಷಯಾಸಕ್ತರಾದಂತಹ ಪುರುಷನು ಭಗವಂತನನ್ನ ಹೀಗೆ ಎಲ್ಲರೂ ವಿಚಾರ ಮಾಡಿ ಮರುದಿವಸ ಆ ರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ. ಸಿದ್ಧರಾಗಿದ್ದರೂ ಕೂಡ ಆಗ ಒಂದು ಪ್ರಸಂಗ ಬರುತ್ತೆ. ಏನು ಅಂತಂದರೆ, ಅಸುರಶ್ರೇಷ್ಠನಾಗಿದ್ದಾನೆ ಕಲಿ. ಆ ಕಲಿಯ ಹೆಂಡತಿಯಾದಂತಹ ಮಂಥರ, ಆ ಆಯುಷ್ಯ ಇದೆ, ಈ ಒಂದು ಮುಹೂರ್ತ ಕಾಲ ನಿನ್ನ ಸಾಧನೆಯನ್ನು ಮಾಡಿಕೊಂಡು ಉತ್ತಮ ಲೋಕವನ್ನು ಪಡೆಯ ಅಂತ ಹೇಳಿದಾಗ ತನ್ನ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಅವನು ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಆ ಭಗವದ್ ಧ್ಯಾನವನ್ನು ಮಾಡಿದ್ದಾನೆ. ಭಗವದ್ ಧ್ಯಾನವನ್ನು ಮಾಡಿ ಮೋಕ್ಷವನ್ನು ಪಡೆದ ಅಂತ ಕೇಳ್ತೇವೆ. ಹಾಗೆ ಪರೀಕ್ಷಿತ ರಾಜರಿಗೆ ಕೇಳಿದಾಗ ಅವರು ಹೇಳ್ತಾರೆ, ನೀನು ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಆ ಭಗವಂತನ ಧ್ಯಾನವನ್ನಾಗಿ ಮಾಡಬೇಕು. ಭಗವಂತನ ಧ್ಯಾನವನ್ನು ಮಾಡಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ಅಲ್ಲಿ ಸರ್ವಸಂಗವನ್ನಾಗಿ ಪರಿತ್ಯಾಗ ಮಾಡಿ ವಿಷಯಾಸಕ್ತಿಯನ್ನು ಬಿಡಬೇಕು ಅಂತ. ಅದು ಹೇಗೆ ಅಂತಂದರೆ, ಮೊದಲಿಗೆ ಸತ್ಯಾಂಶದೋಗಿಂ ಕಶಿಪು ಪ್ರಯಾಸೆ,
ಅಲ್ಲ ಮಲಗಲಿಕ್ಕೆ ಹಾಸಿಗೆ ಬೇಕು ಅಂತೆಲ್ಲ ಅಂತಾರೆ, ಹಾಸಿಗೆ ಆಗ್ಬೇಕು ಇದ್ರೆ ಸಾಕು. सर्वं